ಶುಭೋದಯ ಆಲ್ ಮಾಸ್ಟರ್ಸ್. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ ಹಾಗೂ ಈ ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮದೇವರುಗಳಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದಂತ ಸೋದರಿ ಮಂಜುಳಾರವರಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್, ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇನೆ ಮಾಸ್ಟರ್ಸ್. ಮೇಡಮ್ ಕೇಳ್ತಿದೆ ಅಲ್ಲ ಮೇಡಮ್ ಸೌಂಡ್? ಓಕೆ. ಇಂದಿನ ಜ್ಞಾನ ಹಂಚಿಕೆಗಾಗಿ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಶಂಬಾಲ ಮಾಸ್ಟರ್ಸ್. ಈಗಾಗಲೇ 4 ಹಂತದಲ್ಲಿ ಇದ್ರ ಬಗ್ಗೆ ವಿಷಯವನ್ನ ತಿಳಿದಿದ್ದೀವಿ. ಇಂದು ಕೂಡ ಜಾಯಿನ್ ಆಗಿರೋರಿಗೆ ವಿಷಯ ತಿಳಿದಿರ್ಲಿ ಅನ್ನೋದಕ್ಕೋಸ್ಕರ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಶಂಬಾಲ ಅಂತಕ್ಕಂಥದ್ದು ಬೆಳಕಿನ ಪ್ರಪಂಚ ಅಂತ ಹೇಳ್ಬಿಟ್ಟು ಈ ಪುಸ್ತಕವನ್ನು ಬರೆದಂತ ರೂಪಾ ವೆಂಕಟೇಶ್ ಮೇಡಮ್ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾಸ್ಟರ್ಸ್. ಈ ಶಂಬಾಲ ಅಂತಕ್ಕಂಥದ್ದು 8 ಆಯಾಮಗಳನ್ನು ಒಳಗೊಂಡಂತ ಸರ್ವ ಸಮೃದ್ಧ ಪ್ರಪಂಚ ಆಗ್ಬೇಕು ಅನ್ನೋ ಸದುದ್ದೇಶದಿಂದ ಚಾಮ್ಲಿಂಗ್ ಆಗಿ ಕೊಟ್ಟಿರ್ತಕ್ಕಂಥ ಸಂದೇಶ ಮಾಸ್ಟರ್ಸ್. ಸಾಧಕರು ಸಾಧನೆಯ ಫಲ ಒಗ್ಗೂಡಿಸಿ ತಮ್ಮ ಉನ್ನತ ಮಟ್ಟದ ಪ್ರಕಂಪನಗಳಿಂದ ತಮಗೆ ಅವಶ್ಯಕವೆನಿಸಿದ ಪರಿಸರ ರೂಪಿಸಿಕೊಂಡ ಲೋಕ ಇದಾಗಿದೆ. 3 ಆಯಾಮಗಳಾದ ಬೆಳಕು, ಶಬ್ದ, ಸ್ಪರ್ಶದಲ್ಲಿ ನಮ್ಮ ಭೂಮಿ ಅಂತಕ್ಕಂಥದ್ದು ಇತ್ತು. ಈಗ ಇತ್ತೀಚಿನ ಸಾಧನೆಯ ಮುಖಾಂತರ ಜ್ಞಾನ ಮತ್ತು ಆನಂದ ಅಂತಕ್ಕಂಥದ್ದು ದೊರೆತು 5 ಡೈಮೆನ್ಷನ್ ಅಂತ ಏನ್ ಹೇಳ್ತೀವಿ ಮಾಸ್ಟರ್ಸ್, ಆ ಪಂಚ ಡೈಮೆನ್ಷನ್ಗೆ ನಮ್ಮ ಭೂಮಿ ಅಂತಕ್ಕಂಥದ್ದು ಬಂದಿದೆ. ಈಗ 8 ಆಯಾಮಗಳು, ಈ ಡೈಮೆನ್ಷನ್ ಅಂತಕ್ಕಂಥದ್ದೇ ಆಯಾಮಗಳು ಮಾಸ್ಟರ್ಸ್. 8 ಆಯಾಮಗಳೆಡೆಗೆ ಸಾಗಲಿಕ್ಕೆ ಹಪಹಪಿ ಇದೆ ಭೂಮಿಗೆ. ಅದಕ್ಕೆಲ್ಲ ಮೂಲ ಕಾರಣರಾದಂತ ನಾವು ಧ್ಯಾನ ಜ್ಞಾನ ಸಂಪಾದನೆ ಮಾಡ್ಕೊಂಡ್ರೆ ಭೂಮಿಯ 8 ಆಯಾಮದ ಸ್ಥಿತಿಯನ್ನ ತಲುಪಲಿಕ್ಕೆ ಅನುಕೂಲವಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮತ್ತೆ ಶಂಬಾಲದ ಇತಿಹಾಸದ ಬಗ್ಗೆ ತಿಳಿದ್ವಿ. ಆಳವಾಗಿ ನಾವು ಇವೆಲ್ಲ ವಿಷಯಗಳ ಬಗ್ಗೆ, ಈ ಏನು ಆಯಾಮಗಳಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ತಿದೀವಲ್ಲ ಮಾಸ್ಟರ್ಸ್, ಅವುಗಳು ವಾಸ್ತವ ಸತ್ಯತೆ, ನಮ್ಮ ಬದುಕಿನಲ್ಲಿ ವಾಸ್ತವ ಸತ್ಯತೆಯನ್ನ ಅರ್ಥಕೊಂಡ್ಬಿಟ್ಟು ಪ್ರಗತಿ ಪಥದತ್ತ ಸಾಗಬೇಕು. ಇವೆಲ್ಲ ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ನೈಪುಣ್ಯತೆಯನ್ನು ಪಡೆಯೋದೇ ನಾವು ಆಯಾಮಗಳಿಗೆ ತಲುಪ್ತಕ್ಕಂಥದ್ದು ಅಂತ ತಿಳಿಸಿದ್ದಾರೆ ಮಾಸ್ಟರ್ಸ್. ಶಂಬಾಲದ ಮೂಲ ಉದ್ದೇಶ ಮಾನವ ದೈವತ್ವದಿಂದ ಜೀವಿಸುವುದಾಗಿದೆ. ಆಂತರ್ಯದಲ್ಲಿನ ಸರ್ವ ಶಕ್ತಿಗಳನ್ನು ಬಳಸಿ ಅನಿರ್ಬಂಧಿತ ಪ್ರೇಮವನ್ನು ಪ್ರಸರಿಸುತ್ತಾ ದೊರೆಯುವ ಅನುಭೂತಿಗಳನ್ನು ಆನಂದದಿಂದ ಅಭ್ಯಸಿಸುತ್ತಾ ಅನುಭವಿಸುವುದೇ ದೈವತ್ವವಾಗಿದೆ. ಮಾನವ ಅಂತಕ್ಕಂಥದ್ದು ದೈವತ್ವ ಸ್ಥಿತಿಯಲ್ಲಿ ಜೀವನ ನಡೆಸ್ಬೇಕು. ಆ ದೈವತ್ವ ಅನ್ನೋದು ಏನಾಗಿದೆ ಅಂದ್ರೆ ಮಾಸ್ಟರ್ಸ್, ನಾವು ಕೇವಲ ಅಂತ ಇದುವರೆಗೆ ತಿಳಿದಿದ್ವಲ್ಲ ಮಾಸ್ಟರ್ಸ್, ನಾವ್ಯಾರು ಕೇವಲರಲ್ಲ, ಅದ್ಭುತ ಸ್ವರೂಪರು. ನಾವೆಲ್ಲರೂ ಕೂಡ ನಮ್ಮಲ್ಲಿ ಅಡಗಿರ್ತಕ್ಕಂಥ ಶಕ್ತಿಗಳನ್ನ ತಿಳಿದುಕೊಂಡ್ಬಿಟ್ಟು ಅವನ್ನ ಬಳಸಿ ಅವುಗಳಿಂದ ಬರ್ತಕ್ಕಂಥ ಅನುಭವವನ್ನ ಅನಿರ್ಬಂಧಿತ ಪ್ರೇಮವನ್ನು ಪ್ರಸರಿಸುತ್ತಾ ನಾವು ಅದರಿಂದ ದೊರೆತಕ್ಕಂಥ ಅನುಭೂತಿಗಳನ್ನ ಆನಂದದಿಂದ ಅಭ್ಯಾಸ ಮಾಡ್ತಾ ಹೋದ್ರೆ ಅದೇ ದೈವತ್ವ ಸ್ಥಿತಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಇದಕ್ಕೋಸ್ಕರ ಸತತ ಅಭ್ಯಾಸ ಮತ್ತು ಸಾಧನೆ ಈ ಮಾರ್ಗಗಳು. ಈ ಮಾರ್ಗದಲ್ಲಿ ಪಯಣಿಸಲಿಕ್ಕೆ ನಮಗೆ ಮಾನಸಿಕವಾಗಿ ಮತ್ತು ನಮ್ಮನ್ನು ದೈಹಿಕವಾಗಿ ಅನುವುಗೊಳಿಸಿಕೊಳ್ಳಲು 3 ನಿಬಂಧನೆಗಳನ್ನು ಕೂಡ ವಿಧಿಸಲಾಗಿದೆ. ಅದು ಶಾರೀರಿಕ ಸ್ವಚ್ಛತೆ ಮತ್ತು ಪವಿತ್ರತೆ ಅಂತಕ್ಕಂಥದ್ದು. ಅದು ಪ್ರಾಥಮಿಕ ಶುದ್ಧತಾ ಕ್ರಿಯೆನೂ ಕೂಡ ಆಗಿದೆ. ಶರೀರ ಮತ್ತು ಆತ್ಮವನ್ನ ಬೆಸೆಯುವ ಕೊಂಡಿ ಮನಸ್ಸು. ಆ ಮನಸ್ಸಿನ ಆಟ ಅನುಭವಗಳಲ್ಲಿ ತಲ್ಲೀನವಾದ ಶರೀರ ತನ್ನ ಅಸ್ತಿತ್ವದ ಭಾಗವಾದ ಆತ್ಮವನ್ನು ಮರೆಯುತ್ತದೆ. ಕಾರಣ ಧ್ಯಾನಾಭ್ಯಾಸದಲ್ಲಿ ಸ್ಥಿತರಾದಾಗ, ಶ್ವಾಸದೊಡನೆ ಅನುಸಂಧಾನವಾದಾಗ ಮನಸ್ಸಿನ ಹಳೆಯ ಆಲೋಚನೆಗಳು, ಭಾವನೆಗಳು, ಪ್ರಕಂಪನದ ತೀವ್ರತೆ ಕಡಿಮೆ ಆಗಿ ಮನಸ್ಸು ನೂತನ ಹಾಗೂ ಸ್ವಚ್ಛ ವಿಚಾರಗಳಿಗೆ ತೆರೆದುಕೊಳ್ಳುತ್ತದೆ. ಆಗ ನಮ್ಮಲ್ಲಿ ನಿರ್ಮಲ ಮತ್ತು ಪ್ರಶಾಂತ ಸ್ಥಿತಿಯನ್ನು ಅನುಭವಿಸುವುದರೊಂದಿಗೆ ವಿಶ್ವ ಪ್ರಾಣ ಶಕ್ತಿಯನ್ನು ಸ್ವೀಕರಿಸಲು ಸಂಸಿದ್ಧರಾಗುತ್ತೇವೆ. ಈ ರೀತಿಯಾಗಿ ನಮ್ಮ ಶಾರೀರಿಕ ಪವಿತ್ರತೆಯನ್ನ ನಾವು ಸಾಧನೆ ಮಾಡಬೇಕಾಗಿದೆ. ಎರಡನೆಯದು ಆಂತರಿಕ ಸ್ವಚ್ಛತೆ ಮತ್ತು ಪವಿತ್ರತೆ. ಅಂದ್ರೆ ಪಂಚಭೂತಗಳಿಂದ ನಿರ್ಮಿತವಾದಂತ ಶರೀರ
ಅದಕ್ಕೆ ಚೈತನ್ಯವನ್ನು ನೀಡುವ ಚೈತನ್ಯ ಶಕ್ತಿನೇ ನಾವು ಅಂತಕ್ಕಂಥದ್ದನ್ನ ತಿಳಿಬೇಕು ಎಂಬ ಸತ್ಯವನ್ನ ತಿಳಿಯೋದ್ರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನೈಪುಣ್ಯತೆಯನ್ನು ಪಡೆಯೋದಾಗಿದೆ. ಕೇವಲ ಕೆಲಸವಲ್ಲ, ಕರ್ತವ್ಯವಾಗಿರದೆ ಪ್ರಜ್ಞಾಪೂರ್ವಕ ಕಾರ್ಯಗಳಾಗುತ್ತವೆ. ನಾವು ಈ ರೀತಿಯಾಗಿ ಸಿದ್ಧರಾಗಬೇಕು, ಸಂಪ್ರಜ್ಞರಾಗಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಎರಡನೆಯ ಆಂತರಿಕ ಸ್ವಚ್ಛತೆ ಮುಖಾಂತರ. ನಂತರ ಮೂರನೆಯದು ಆಂತರಿಕ ಪವಿತ್ರತೆ. ಇದು ಹೆಚ್ಚು ಧ್ಯಾನ ಸಾಧನೆಯಿಂದ ಶರೀರದ ಸುತ್ತ ಹರಡಿರುವ ಬೆಳಕು ಮತ್ತು ಶಬ್ದದ ತರಂಗಗಳು ತಿಳಿಗೊಂಡು ತೀಕ್ಷ್ಣತೆ ಹೆಚ್ಚುತ್ತದೆ. ಇದರಿಂದ ನಮ್ಮ ಭಾವನಾ ಕ್ಷೇತ್ರ ಪರಿಶುದ್ಧವಾಗುತ್ತದೆ. ಭಾವನಾ ಕ್ಷೇತ್ರ ಭೌತಿಕ ಶರೀರಕ್ಕೊಂದಿಕೊಂಡಿರುವ 6 ಶರೀರಗಳ ಪ್ರಕಂಪನಗಳಿಂದ ಪ್ರಭಾವಿತಗೊಂಡಿರುತ್ತದೆ ಅಂತ ಹೇಳಿದರು ಮಾಸ್ಟರ್. ಅದರಲ್ಲಿ ಭೌತಿಕ ಶರೀರ ಅಂತಕ್ಕಂಥದ್ರ ಬಗ್ಗೆನು ಹೇಳಿದ್ರು. ಸಂಪೂರ್ಣ ಭೌತಿಕ ಸ್ಥಿತಿಯಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಆತ್ಮಗಳ ತಾನು ತನ್ನದು, ತನ್ನ ಆರೋಗ್ಯ, ತನ್ನ ಶಾರೀರಿಕ ಸಮಸ್ಯೆಗಳ ಸುತ್ತನೇ ಸುತ್ತುತ್ತಾ ಇರ್ತದೆ. ಈ ಪ್ರಕಂಪನಗಳಿಂದನೇ ಕೂಡಿರೋದ್ರಿಂದ ಅವರು ದುಗುಡ, ಭಯ ಮತ್ತು ಆತಂಕವನ್ನು ಆಕರ್ಷಿಸುತ್ತಾರೆ. ಇವುಗಳು ಭೌತಿಕ ಶರೀರವನ್ನು ಅನೇಕ ರೀತಿಯಲ್ಲಿ ಘಾಸಿಗೊಳಿಸುತ್ತವೆ ಮತ್ತು ಭೌತಿಕ ಶರೀರವನ್ನು ದುರ್ಬಲಗೊಳಿಸುವುದರೊಂದಿಗೆ ಆದ್ದರಿಂದ ಇವುಗಳನ್ನು ಅತ್ಯಂತ ಜಾಗರೂಕತೆಯಿಂದ ಶುದ್ಧೀಕರಿಸಿಕೊಂಡು ತಮ್ಮನ್ನು ತಾವು ಸಾಧನೆ ಹಾದಿಯಲ್ಲಿ ಮುಂದುವರಿಯಲು ನಾವೇ ಅನುವುಗೊಳಿಸಿಕೊಳ್ಳಬೇಕು. ಈ ಶರೀರ ಅಂತಕ್ಕಂಥದ್ದು ವಿಶೇಷವಾಗಿ ಸಾಧನೆಗೆ ಉಪಯೋಗವಾಗುವಂತೆ ಅದ್ಭುತವಾಗಿ ರಚನೆಯಾಗಿದೆ. ಅಣುಗಳ ಸಂಯೋಜನೆಯಿಂದ ಅತೀ ಸೂಕ್ಷ್ಮವಾದ ನಾಡಿ ಮಂಡಲವನ್ನು ಬುನಾದಿಯಾಗಿಸಿಕೊಂಡು ಈ ಶರೀರ ಅಂತಕ್ಕಂಥದ್ದು ರಚನೆಯಾಗಿದೆ ಅನ್ನೋ ವಿಷಯದ ಬಗ್ಗೆನೂ ಕೂಡ ತಿಳಿದ್ವಿ ಮಾಸ್ಟರ್ಸ್. ಇಂದು ಪ್ರಾಣಮಯ ಶರೀರದ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಇದರ ಹೆಸರೇ ಸೂಚಿಸುವಂತೆ ನಾಮವೇ ಪ್ರಾಣಮಯ ಶರೀರ. ಈ ಶರೀರವು ಪ್ರಾಣಮಯ ಶಕ್ತಿಯಿಂದ ಆವರಿಸಲ್ಪಟ್ಟಿದೆ. ಪ್ರಾಣಶಕ್ತಿಯ ವಿನಃ ಭೌತಿಕ ಜೀವನವು ಅಸಾಧ್ಯ. ನಾವೆಲ್ಲ ಎಂತ ಜನಸಾಮಾನ್ಯರಿಗೂ ಕೂಡ ಹೇಳ್ತೀವಿ ಮಾಸ್ಟರ್ಸ್, ಪ್ರಾಣ ಹೋಯ್ತು ಅಂತ. ಆ ಪ್ರಾಣ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಈ ಭೌತಿಕ ಶರೀರ ಅಂತಕ್ಕಂಥದ್ದು ಶವ ಅಂತ ನಾವು ನಿರ್ಧರಿಸ್ತೀವಿ ಮಾಸ್ಟರ್ಸ್. ಈ ಪ್ರಾಣಶಕ್ತಿಯ ವಿನಃ ಭೌತಿಕ ಜೀವನವು ಅಸಾಧ್ಯ. ಈ ಪ್ರಾಣಶಕ್ತಿಯ ಅರಿವು ಭೌತಿಕ ಜೀವನದ ಬುನಾದಿ. ನಮ್ಮ ಭೌತಿಕ ಜೀವನ ಉತ್ತಮವಾಗಿರ್ಬೇಕಂದ್ರೆ ಈ ಶರೀರದಲ್ಲಿ ಪ್ರಾಣ ಅಂತಕ್ಕಂಥದ್ದು ಇರಲೇಬೇಕಾಗ್ತದೆ. ಸರಿಯಾದ ಪ್ರಮಾಣದಲ್ಲಿ ಪ್ರಾಣಶಕ್ತಿಯನ್ನ ಭೌತಿಕ ಶರೀರವು ಸ್ವೀಕರಿಸಲು ಅಸಾಧ್ಯವಾದಾಗ ಅನಾರೋಗ್ಯವನ್ನು ಅನುಭವಿಸಬೇಕಾಗುತ್ತದೆ. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಭೌತಿಕ ಶರೀರ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಸ್ವೀಕರಿಸಲಿಕ್ಕೆ ಅಸಾಧ್ಯವಾದಾಗ ಏನಾಗ್ತದೆ? ರೋಗಗಳ ಗೂಡಾಗುತ್ತದೆ ಈ ಭೌತಿಕ ಶರೀರ. ಪ್ರಾಣಶಕ್ತಿಯನ್ನ ವಾಯುವಿನ ರೂಪದಲ್ಲಿ ಸ್ವೀಕರಿಸಲಾಗುತ್ತದೆ. ನಾವೆಲ್ಲ ತಿಳಿದಿದ್ದೀವಿ ಮಾಸ್ಟರ್ಸ್. ಸಾಮಾನ್ಯವಾಗಿ ಮಾತಾಡ್ತಕ್ಕಂಥ ಗಾಳಿ, ವೈಜ್ಞಾನಿಕವಾಗಿ ವಿಚಾರ ಮಾಡಿ ನಾವು ತೆಗೆದುಕೊಳ್ತಕ್ಕಂಥ ಆಮ್ಲಜನಕ ನಮ್ಮ ದೇಹದ ಒಳಗೆ ಹೋದಾಗ ಪ್ರಾಣಶಕ್ತಿಯಾಗಿ ಪಂಚ ಪ್ರಾಣಶಕ್ತಿಗಳು, 5 ಪ್ರಾಣಶಕ್ತಿಗಳು ದಶಾವತಾರವನ್ನ ತಾಳುತ್ತದೆ ಅಂತ ಈಗಾಗ್ಲೇ ಅದರ ಬಗ್ಗೆ ಜ್ಞಾನ ಇದೆ ಮಾಸ್ಟರ್ಸ್ ನಮ್ಮೆಲ್ಲರಿಗೂ ಕೂಡ. ಈ ಪ್ರಾಣವಾಯುವಿಗೂ ಮನಸ್ಸಿಗೂ ಬಹಳ ನಿಕಟ ಸಂಬಂಧವಿರುತ್ತದೆ. ಮಾನಸಿಕ ಸ್ಥಿತಿಯಲ್ಲಿ ಏರುಪೇರು ಉಂಟಾದಾಗ ಪ್ರಾಣಮಯ ಶರೀರವು ಅಸ್ತವ್ಯಸ್ತಗೊಳ್ಳುತ್ತದೆ. ಈ ಪ್ರಾಣವಾಯು ಮತ್ತೆ ಮನಸ್ಸು ಇವೆಲ್ಲಕ್ಕೂ ಅಭೂತಪೂರ್ವವಾದ ನಿಕಟ ಸಂಬಂಧ. ಮಾನಸಿಕ ಸ್ಥಿತಿಯಲ್ಲಿ ನಮಗೆ ಏನಾದ್ರೂ ಏರುಪೇರು ಆಯ್ತು ಅಂದಾಗ ಈ ಪ್ರಾಣಮಯ ಕೋಶದಲ್ಲಿ ಅಸ್ವಸ್ಥತೆ ಉಂಟಾಗಿದೆ ಅಂತಾನೆ ಅರ್ಥ. ಪ್ರಾಣಮಯ ಶರೀರವು ಬಹಳ ಹಗುರವಾಗಿರುತ್ತದೆ. ನಾವ್ ಹೆಂಗೆ ಹೇಳ್ತೀವಲ್ಲ ಮಾಸ್ಟರ್ಸ್, ಈರುಳ್ಳಿಯನ್ನ ಪದರು ಬಿಡಿಸಿದಾಗ ಅವೆರಡು ಪದರಗಳ ಮಧ್ಯೆ ಬರ್ತಕ್ಕಂಥ ತೆಳುವಾದ ಪೊರೆ ಮತ್ತೊಂದಿರ್ತದಲ್ಲ ಮಾಸ್ಟರ್ಸ್, ಆ ರೀತಿಯಷ್ಟು ಸೂಕ್ಷ್ಮವಾಗಿ ಇರ್ತದೆ ನಮ್ಮ ಪ್ರಾಣಮಯ ಕೋಶ ಅಂತಕ್ಕಂಥದ್ದು. ಈ ಭೂಮಿಯ ಮೇಲೆ ಭೌತಿಕ ಶರೀರದ ವಾಸ್ತವತೆಯನ್ನು ನಾವು ಕಾಣಬಹುದು. ಪಂಚಭೂತಗಳಿಂದ ಸೃಷ್ಟಿಸಲ್ಪಟ್ಟ ಈ ಶರೀರವು ಭೂಮಿಯ ಸಾಂದ್ರತೆಗೆ ಅನುಗುಣವಾಗಿ ಸೃಷ್ಟಿಸಲ್ಪಟ್ಟಿದೆ. ಪ್ರಾಣಮಯ ಕೋಶ ಮಾತ್ರ ಯಾಕೆ ಅಷ್ಟೊಂದು ಸೂಕ್ಷ್ಮವಾಗಿದೆ, ಈ ಭೌತಿಕ ಶರೀರ ಯಾಕೆ ಹೀಗಿದೆ ಅಂದ್ರೆ ಈ ಭೂಮಿಯ ಸ್ಥಾಯಿಗೆ ಸರಿಯಾಗಿ ಈ ಭೌತಿಕ ಶರೀರ ಪಂಚಭೂತಗಳಿಂದ ರಚನೆಯಾಗಿದೆ. ಭೂಮಿಯ ವಾತಾವರಣಕ್ಕೆ ಸರಿಯಾಗಿ ಭಾರವನ್ನು ಹೊಂದಿರುತ್ತದೆ. ಆದರೆ ಪ್ರಾಣಮಯ ಶರೀರವು ಅತಿ ಸೂಕ್ಷ್ಮವಾಗಿದ್ದು ಬಹಳ ಹಗುರವಾಗಿರುತ್ತದೆ. ತೆಳುವಾದ ಪಾರದರ್ಶಕ ಪೊರೆಯಂತೆ ಭೌತಿಕ ಶರೀರವನ್ನು ಆವರಿಸಿರುತ್ತದೆ. ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಅನುಗುಣವಾಗಿ ನಮ್ಮ ದೇಹವು ತೂಕವನ್ನು ಹೊಂದಿರುತ್ತದೆ, ಭಾರವನ್ನು ಹೊಂದಿರುತ್ತದೆ. ಆದರೆ ಪ್ರಾಣಮಯ ಶರೀರ ಅಂತಕ್ಕಂಥದ್ದು ತುಂಬಾ ಸೂಕ್ಷ್ಮವಾಗಿದ್ದು ಅದು ಭೌತಿಕ ಶರೀರವನ್ನ ಸುತ್ತುವರಿಯಲ್ಪಟ್ಟಿರುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್.
ಪ್ರಾಣಮಯ ಶರೀರದಲ್ಲಿ ಇದುವರೆಗೂ ಆತ್ಮವು ನಿರ್ವಹಿಸಿದ ಎಲ್ಲ ಜನ್ಮಗಳ ಜ್ಞಾನವು ನಿಕ್ಷಿಪ್ತವಾಗಿರುತ್ತದೆ. ಈ ಪ್ರಾಣಮಯ ಶರೀರ ಅಂತಕ್ಕಂಥದ್ರಲ್ಲಿ ಇದುವರೆಗೆ ನಾವು ಎಷ್ಟೋ ಜನ್ಮಗಳನ್ನು ತೆಗೆದುಕೊಂಡಿದೀವಿ. ಅದು ಆ ಜನ್ಮಗಳಲ್ಲಿ ಈ ಆತ್ಮ ನಿರ್ವಹಣೆ ಮಾಡಿರ್ತಕ್ಕಂಥ ಜನ್ಮಗಳ ಜ್ಞಾನವು ನಿಕ್ಷಿಪ್ತವಾಗಿರುತ್ತದೆ. ಅದಕ್ಕೋಸ್ಕರ ಹೇಳ್ತಾರೆ ಮಾಸ್ಟರ್ಸ್, ನಾವು ಪ್ರಚಲಿತ ಜೀವನದಲ್ಲೂ ಕೂಡ ಯಾವ್ದಾದ್ರು ಒಂದು ವಸ್ತುವನ್ನ ಹಳೆಯದಾಗಿದೆ ಅಂತ ಬಿಸಾಕಕ್ ಮನಸ್ಸಿಲ್ದೆ ಅದು ಏನಕ್ಕಾದ್ರೂ ಬರುತ್ತೆ ಅಂತ ಕೂಡಿಟ್ಕೊಳ್ತೀವಲ್ಲ ಮಾಸ್ಟರ್ಸ್, ಅದೇ ರೀತಿಯಲ್ಲಿ ಪ್ರತಿ ಜನ್ಮಗಳಲ್ಲೂ ಕೂಡ ನಮ್ಮ ನೆನಪುಗಳನ್ನ ಮುಂದಿನ ಜನ್ಮದಲ್ಲಿ ಏನಕ್ಕಾದ್ರೂ ಉಪಯೋಗ ಆಗುತ್ತಾ, ಉಪಯೋಗಕ್ಕೆ ಬರೋದನ್ನು ಇಟ್ಕೊಂಡ್ ಓಕೆ ಮಾಸ್ಟರ್ಸ್, ಅದು ಈ ಜನ್ಮದಲ್ಲಿ ಉಪಯೋಗಿಸ್ಕೊಂಡ್ಲಿಕ್ಕೆ ಅನುಕೂಲ ಆಗ್ತದೆ. ಉಪಯೋಗಕ್ಕೆ ಬಾರದಂತ ವಸ್ತುಗಳನ್ನು ಕೂಡ ಯಾವಾಗಾದ್ರೂ ಒಂದ್ ಕಾಲಕ್ಕೆ ಉಪಯೋಗಕ್ಕೆ ಬರಬಹುದು ಅಂತ ಸಂಗ್ರಹಣೆ ಮಾಡ್ಕೊಳ್ತಾ ಬಂದು ಉಪಯೋಗಕ್ಕೆ ಬಾರದಂತ ನೆನಪುಗಳನ್ನು ಕೂಡ ಇಟ್ಕೊಂಡ್ ಬಂದಿರೋದ್ರಿಂದ ಈ ಪ್ರಾಣಮಯ ಕೋಶ ಅಂತಕ್ಕಂಥದ್ದು ತುಂಬಾ ಅಸ್ತವ್ಯಸ್ತ ಆಗಿರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತೆಯೇ ಅನುಭವಿಸಿದ ಅನುಭವಗಳು ಕೂಡ ಆ ಹಿಂದಿನ ಜನ್ಮಗಳಲ್ಲಿ ಪಡೆದಂತ ಅನುಭವಗಳನ್ನು ಕೂಡ ಆ ರೀತಿಯಾಗಿ ನಾವು ಸಂಗ್ರಹಣೆ ಮಾಡಿಟ್ಕೊಂಡು ಬಂದಿರ್ತೀವಿ. ಈ ಅನುಭವಗಳೇ ಜ್ಞಾಪಕಗಳಾಗಿ ಅಣುವಿನಲ್ಲಿ ನೆಲೆಸಿರುತ್ತವೆ. ಇಂಥ ಜ್ಞಾಪಕಗಳನ್ನೇ ಕರ್ಮ ಎಂದು ಕರೆಯುತ್ತಾರೆ. ನಾವು ಏನು ಹಿಂದಿನ ಜನ್ಮದಿಂದ ಏನ್ ಕರ್ಮ ಅಂತ ಭಾವಿಸ್ತೀವಲ್ಲ ಮಾಸ್ಟರ್ಸ್, ಅವು ಏನು ಅಲ್ಲ, ನಮಗ್ ನಾವಾಗಿ ಸಂಗ್ರಹಣೆ ಮಾಡಿಟ್ಕೊಂಡ್ ಬಂದಿರ್ತಕ್ಕಂಥದ್ದು. ಅದನ್ನೇ ನಾವು ಈ ಜನ್ಮದಲ್ಲೂ ಉತ್ತಮ ಕಾರ್ಯಗಳನ್ನು ಮಾಡ್ಬೇಕನ್ನೋದು ಉದ್ದೇಶದಿಂದ ಅವನ್ನ ಸಂಚಿತ ಕರ್ಮ ಅಂತ ಹೇಳಿ ಈ ರೀತಿಯಾಗಿ ವಿಭಾಗಿಸ್ತಾ ಹೋಗ್ತೀವಿ. ಈ ಕರ್ಮಗಳು ಅಂತಕ್ಕಂಥದ್ದು ಹಿಂದಿನ ಗತ ಜನ್ಮಗಳ ನೆನಪುಗಳು, ಅನುಭವಗಳೇ ಆಗಿದಾವೆ ಮಾಸ್ಟರ್ಸ್. ಕರ್ಮವೆಂದರೆ ಬೇರೇನೂ ಅಲ್ಲ, ಅವು ನಿಮ್ಮ ಹಳೆಯ ಜನ್ಮಗಳ ನೆನಪುಗಳು. ಪ್ರತಿ ಹೊಸ ಜನ್ಮವನ್ನು ಪಡೆದಾಗಲೂ ಹಳೆಯ ನೆನಪುಗಳು ಮರೆತಂತೆ ಅನಿಸುತ್ತದೆ. ಪ್ರತಿ ಹೊಸ ಜನ್ಮ ತಗೊಂಡಾಗೂ ಕೂಡ ಹಳೆಯ ನೆನಪು ಮರ್ತಿದೀವಿ, ಅದನ್ನ ಮರ್ತು ಬಿಟ್ಟು ಹೊಸ ಜನ್ಮ ತಗೊಂಡಿದೀವಿ ಅಂತ ಅನ್ಕೋತೀವಿ. ಆದರೆ ನಮ್ಮ ಅಣುವಿನಲ್ಲೂ ಈ ನೆನಪುಗಳು ಸುಪ್ತವಾಗಿ ಅಡಗಿರುತ್ತವೆ. ನಮ್ಮ ತಿಳಿದಿದೀವಿ ಮಾಸ್ಟರ್ಸ್, ರೇಣ ತೃಣ ಕಾಷ್ಟದಿಂದ ಆಗಿರ್ತಕ್ಕಂಥ ಈ ಶರೀರದಲ್ಲಿ ಪ್ರತಿ ಅಣುವು ಕೂಡ ಕಂಪನ ಸ್ಥಿತಿಯಲ್ಲೇ ಇರ್ತದೆ. ಆ ರೀತಿಯಾಗಿ ಆ ಪ್ರತಿ ಅಣುವಿನಲ್ಲೂ ಆ ನೆನಪುಗಳು ಅಂತಕ್ಕಂಥದ್ದು ಸುಪ್ತವಾಗಿ ಅಡಗಿರುವುದರಿಂದ ಈ ಜ್ಞಾಪಕಗಳು ಕೇವಲ ನೆನಪುಗಳಾಗಿರದೆ, ಬರೇ ನೆನಪಷ್ಟೇ ಆಗಿರದೆ, ನಮ್ಮ ಪ್ರಸ್ತುತ ಜೀವನದಲ್ಲಿ ಪ್ರತಿ ಆಲೋಚನೆಗಳ ಮೇಲೆ, ಪರಿಸ್ಥಿತಿಗಳ ಮೇಲೆ, ಆರೋಗ್ಯದ ಮೇಲೆ ಮತ್ತು ಆತ್ಮಸ್ಥಿತಿಯ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತಿರುತ್ತವೆ. ಪ್ರಸ್ತುತ ಜೀವನದಲ್ಲಿ ನಮ್ಮ ಆಲೋಚನೆಗಳು ಅದೇ ನಿಟ್ಟಿನಲ್ಲಿ ಬರ್ತದೆ, ಮತ್ತೆ ಪರಿಸ್ಥಿತಿಗಳು ಅವನ್ನೇ ಎದುರಿಸ್ಬೇಕಾಗ್ತದೆ ನಾವು. ಆರೋಗ್ಯದ ಮೇಲೆ ಮತ್ತೆ ಇದು ಪರಿಣಾಮ ಬೀರ್ತದೆ ಮತ್ತು ಆತ್ಮಸ್ಥಿತಿಯ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇರ್ತದೆ ಈ ಕರ್ಮ ಅಂತಕ್ಕಂಥದ್ದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಮಯ ಹಾಗೂ ಭೌತಿಕ ಶರೀರದ ರಚನೆಯು ಈ ನೆನಪುಗಳ ಆಧಾರದಿಂದನೇ ನಡೆಯುತ್ತದೆ. ಪ್ರಾಣಮಯ ಮತ್ತು ಭೌತಿಕ ಶರೀರನ ರಚನೆ ನಾನು ಇದೇ ರೀತಿಯಾಗಿ ಭೌತಿಕ ಶರೀರವನ್ನು ಹೊಂದಬೇಕು ಅನ್ನೋದು ಕೂಡ ನಮ್ಮದೇ ಆಯ್ಕೆ ಅಂತ ಈಗಾಗಲೇ ತಿಳಿದಿದೀವಿ ಮಾಸ್ಟರ್ಸ್. ಆ ಬ್ಲೂ ಪ್ರಿಂಟ್ ಆಧಾರದ ಮೇಲೇನೆ ಭೂಮಿಯ ಮೇಲೆ ಪಂಚಭೂತಗಳಿಂದ ಈ ಭೌತಿಕ ಶರೀರ ರಚನೆ ಆಗ್ತದೆ. ಅದೆಲ್ಲದೂ ಕೂಡ ಈ ನೆನಪುಗಳ ಆಧಾರದ ಮೇಲೆ ಸೃಷ್ಟಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆತ್ಮದ ಉನ್ನತೀಕರಣದ ಸಂದರ್ಭವು ಒದಗಿ ಬಂದಿರುವ ಈ ಸಂದರ್ಭದಲ್ಲಿ ಪ್ರಾಣಮಯ ಶರೀರದಲ್ಲಿ ಅಡಗಿರುವ ಈ ಜ್ಞಾಪಕಗಳನ್ನು ಅಳಸಿ ಹಾಕಬೇಕಾದ ಸುಸಂದರ್ಭ ಬಂದಿದೆ. ನಾವೆಲ್ಲರೂ ಕೂಡ ನಾನು ಆತ್ಮ ಬರೀ ಶರೀರವಲ್ಲ ಅನ್ನೋ ವಿಷಯವನ್ನ ತಿಳಿಲಿಕ್ಕೆ ಈ ಆಧ್ಯಾತ್ಮಕ್ಕೆ ಮಾರ್ಗಕ್ಕೆ ಬಂದಿದೀವಿ ಅಂದ್ರೆ ಮಾಸ್ಟರ್ಸ್, ನಾವು ಆತ್ಮದ ಉನ್ನತೀಕರಣ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಿದೀವಿ, ಮೆಟ್ಟಿಲನ್ನ ಹತ್ತುತ್ತಾ ಇದೀವಿ ಅಂತ ಅರ್ಥ. ಇಂಥ ಒಂದು ಸಂದರ್ಭ ನಮಗೆ ಈಗ ಒದಗಿ ಬಂದಿದೆ. ಈ ಸುಸಂದರ್ಭವನ್ನ ಅತ್ಯುತ್ತಮವಾಗಿ ನಾವು ಅಂದ್ರೆ ಈ ಸುಸಂದರ್ಭವನ್ನ ಅತ್ಯುತ್ತಮವಾಗಿ ಬಳಸ್ಕೋಬೇಕು ಅಂದ್ರೆ ಧ್ಯಾನ ಮಾರ್ಗ, ಧ್ಯಾನವನ್ನು ಮಾಡುತ್ತಾ ಜ್ಞಾನವನ್ನು ಹೆಚ್ಚು ಹೆಚ್ಚು ಪಡೆಯುತ್ತಾ ಸಾಗಿದಾಗ, ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಹೆಚ್ಚಾದಾಗ ನಮಗೆ ಆನಂದಮಯ ಸ್ಥಿತಿ ಬರುತ್ತದೆ. ಆಗ ಶರೀರದಲ್ಲಿರ್ತಕ್ಕಂಥ ಜ್ಞಾಪಕಗಳನ್ನು ಅಳಸಿ ಹಾಕ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸೂಕ್ಷ್ಮವಾಗಿ ಅಡಗಿರುವ ಈ ಜ್ಞಾಪಕಗಳನ್ನು ನೀವೇ ನಿಮ್ಮೊಳಗೆ ಅಡಗಿಸಿಕೊಂಡಿದ್ದೀರಿ, ಬೇರಾರು ಅಡಗಿಸಿಟ್ಟಿಲ್ಲ. ನೀವೇ ನಿಮ್ಮೊಳಗೆ ಅದು ಅವಶ್ಯಕತೆ ಇದೆ, ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅಡಗಿಸಿಟ್ಟುಕೊಂಡಿದ್ದೀರಿ. ಪ್ರಜ್ಞಾಪೂರ್ವಕವಾಗಿ ಅವುಗಳಿಂದ ನೀವೇ ಹೊರಬರಬೇಕಾಗಿದೆ. ಅದಕ್ಕೋಸ್ಕರ ನೀವೇ ಅಡಗಿಸಿಕೊಂಡಿರೋದ್ರಿಂದ ಪ್ರಜ್ಞಾಸ್ಥಿತಿಗೆ ಇರಬೇಕು. ನಾವು ಇಷ್ಟು ದಿನ ಹಾಗಾದ್ರೆ ಪ್ರಜ್ಞಾಸ್ಥಿತಿಯಲ್ಲಿ ಇರ್ಲಿಲ್ಲ. ನಮ್ಮಲ್ಲಿ ಯಾವುದೇ ಮಾತಿನ ಬಗ್ಗೆ ಪ್ರಜ್ಞೆ ಇರ್ಲಿಲ್ಲ, ಆಲೋಚನೆ ಬಗ್ಗೆ ಪ್ರಜ್ಞೆ ಇರ್ಲಿಲ್ಲ, ಈ ಭಾವನೆಗಳ ಬಗ್ಗೆ ಪ್ರಜ್ಞೆ ಇರ್ಲಿಲ್ಲ. ಈ ಧ್ಯಾನಕ್ಕೆ ಬಂದ್ಮೇಲೆ ಪ್ರತಿ ಆಲೋಚನೆ, ಮಾತು,
ಭಾವನೆಗಳ ಬಗ್ಗೆ ಗಮನಿಸ್ತಾ ಹೋಗ್ತೀವಿ. ಪ್ರಜ್ಞೆ ಅಂದ್ರೆ ಮಿಸ್ಟರ್ಸ್ ಅದನ್ನ ಗಮನಿಸ್ತಾ ಹೋಗ್ತಕ್ಕಂಥದ್ದು. ನಾವು ಗಮನಿಸ್ತಾ ಹೋದಾಗ ಏನಾಗ್ತದೆ, ಅದು ಕಡಿಮೆ ಆಗ್ತದೆ. ಯಾವುದೇ ಆಲೋಚನೆ ಇರ್ಬೋದು, ಭಾವನೆ ಇರ್ಬೋದು, ಭಾವೋದ್ವೇಗ ಇರ್ಬೋದು, ಅವುಗಳ ಜೊತೆಗೆ ಹೋದಾಗ, ಅವುಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದಾಗ ಅವು ಹೆಚ್ಚು ಹೆಚ್ಚು ಉದ್ವೇಗಕ್ಕೆ ಒಳಗಾಗ್ತವೆ. ಅದೇ ನಾವು ಗಮನಿಸಿದಾಗ ಕಡಿಮೆ ಆಗ್ತದೆ. ಈ ಮುಂಚೆನೂ ಕೂಡ ಉದಾಹರಣೆಯನ್ನು ಹೇಳಿದ್ವಿ ಮಾಸ್ಟರ್ಸ್. ಅವುಗಳ ಪಾಡಿಗೆ ಅವುಗಳ ಮಕ್ಕಳನ್ನ ಆಟ ಆಡಕ್ ಬಿಟ್ಟಾಗ ಅಥವಾ ಗಲಾಟೆ ಮಾಡೋ ಸ್ಥಿತಿಯಲ್ಲಿ ಅವ್ರ ಪಾಡಿಗೆ ಅವರು ಭಾವೋದ್ವೇಗ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅದೇ ನಾವು ಅದನ್ನ ಒಬ್ಬ ಶಿಕ್ಷಕರು ಗಮನಿಸ್ತಿದ್ದಾರೆ ಅಂತ ತಿಳಿದ ತಕ್ಷಣ ಅವರು ತಮ್ಮ ಗಲಾಟೆಯನ್ನ ಅಥವಾ ತಮ್ಮ ಆವೇಶವನ್ನ ಕಡಿಮೆ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂತ ಮಾತು ಇರ್ಬೋದು, ಆಲೋಚನೆ ಇರ್ಬೋದು, ಭಾವೋದ್ವೇಗ ಇರ್ಬೋದು, ಅವನ್ನ ಗಮನಿಸ್ತಾ ಹೋಗ್ಬೇಕು. ಅದೇ ಪ್ರಜ್ಞಾ ಸ್ಥಿತಿ. ಆಗ ಮಾತ್ರ ನಾವು ಸಂಪ್ರಜ್ಞರಾಗ್ಲಿಕ್ಕೆ ಸಾಧ್ಯತೆ ಇದೆ. ಈ ಜ್ಞಾಪಕಗಳಿಂದ ಮುಕ್ತರಾಗಲು ನಿಮ್ಮ ಆತ್ಮಶಕ್ತಿಯಿಂದ ನಿಮ್ಮ ಪ್ರತಿ ಅಣುವಿನೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಲು ಸಿದ್ಧರಾಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿ ಅಣುವು ಕೂಡ ನಮ್ಗೆ ಪ್ರತಿ ಕ್ಷಣವೂ ಕೂಡ ನಮಗೆ ಮೆಸೇಜ್ ಅನ್ನ ನೀಡ್ತಾ ಇರ್ತದೆ. ಅದನ್ನ ಆ ಅಣುವಿನೊಂದಿಗೆ ಸಂಪರ್ಕವನ್ನ ಏರ್ಪಡಿಸಿಕೊಂಡ ನಾವು ಸಿದ್ಧರಾದಾಗ, ಸಂಸಿದ್ಧರಾದಾಗ ಇಂಥ ಪ್ರಯತ್ನದಿಂದ ನಿಮ್ಮ ಅಣುವಿನಲ್ಲಿ ಅಡಗಿರುವ ಜ್ಞಾಪಕದ ಎಳೆಗಳನ್ನು ಗುರುತಿಸುವ ಅಭ್ಯಾಸವಾಗುತ್ತದೆ. ನಮ್ಮ ಪ್ರತಿ ಅಣುವಿನಲ್ಲಿ ಏನು ಜ್ಞಾಪಕಗಳಿದಾವೆ, ನಾವು ಏನು ಕೂಡಿಟ್ಕೊಂಡ್ ಬಂದಿದೀವಿ, ಅವುಗಳನ್ನ ಗುರುತಿಸುವ ನನ್ನಲ್ಲಿ ಇದಿದೆ, ಇದನ್ನ ಹೊರತೆಗೆಯಬೇಕು ಅನ್ನೋ ಗುರುತಿಸ್ತಕ್ಕಂಥ ಅಭ್ಯಾಸ ಆಗ್ತದೆ. ಪ್ರಜ್ಞಾಪೂರ್ವಕವಾಗಿ ಜ್ಞಾಪಕಗಳನ್ನು ಗುರುತಿಸಿದಾಗ ಆ ಜ್ಞಾಪಕಗಳಲ್ಲಿ ಅಡಗಿರುವ ಅನೇಕ ಅದ್ಭುತ ವಿಚಾರ ಮತ್ತು ಜ್ಞಾನವನ್ನು ನಾವು ಮರಳಿ ಪಡೆಯುವ ಸದಾವಕಾಶವೂ ಸಿಗುತ್ತದೆ. ನಾವು ಇಂದಿನ ಜನ್ಮದಲ್ಲಿ ಏನಾದ್ರೂ ಸಾಧಕರಾಗಿದ್ರೆ, ಹಿಂದಿನ ಜನ್ಮಗಳಲ್ಲಿ ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಸಾಧಕರಾಗಿದ್ವೋ ತಿಳಿದಿಲ್ಲ, ಅದೆಲ್ಲದನ್ನು ಕೂಡ ಒಳ್ಳೆಯದನ್ನ ಎತ್ತಿಟ್ಕೊಳ್ಳೋಣ. ನಮಗೆ ಅವಶ್ಯಕತೆ ಇಲ್ಲದನ್ನ ತಂತಾನೆ ಹೊರ ಹೋಗ್ಲಿಕ್ಕೆ ಬಿಡೋಣ. ಅದಕ್ಕೋಸ್ಕರನೇ ಆಲೋಚನೆಗಳನ್ನು ಬಂದಾಗ ತಡೆಯೋ ಪ್ರಯತ್ನ ಬೇಡ. ಉಪಯುಕ್ತವಾಯ್ತಾ ಉಪಯೋಗಿಸ್ಕೊಳ್ಳೋಣ. ಈ ಜನ್ಮಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಾರದೇ ಇರ್ತಕ್ಕಂಥವನ್ನ ತಂತಾನೆಯಾಗಿ ಹೊರ ಹೋಗ್ಲಿಕ್ಕೆ ಬಿಡೋದು. ಇಂಥ ವಿಚಾರಗಳು ಸಾಧನೆಗೆ ಪೂರಕವಾಗಿರುತ್ತವೆ. ಇಂಥ ವಿಚಾರಗಳ ಎಳೆಯನ್ನು ಹಿಡಿದು ಹೊರಟಾಗ ಇಂದಿನ ಪರಿಸ್ಥಿತಿಗಳನ್ನು, ಆತ್ಮಸ್ಥಿತಿಯನ್ನು ಉನ್ನತೀಕರಿಸಿಕೊಳ್ಳಲು ಅವಶ್ಯಕವಾದ ಜ್ಞಾನವು ನಮ್ಮ ಗಮನಕ್ಕೆ ಬರುತ್ತದೆ. ನಾವು ಈ ರೀತಿಯ ಧ್ಯಾನ ಮಾಡ್ತಾ ಹೋದಾಗ ಆ ಕ್ರಿಯೆ ನಡೆಯೋದು ಯಾವಾಗ ಅಂತ ಅಂದಾಗ, ನಾವು ಮಾತಾಡ್ತಾ ಇರುವಾಗ ಅಲ್ಲ, ಯೋಚನೆ ಮಾಡ್ತಿರ್ತಾರುವಾಗ ಅಲ್ಲ, ನಮ್ಮಲ್ಲಿ ಯಾವುದೇ ಭಾವನೆ ಉದ್ವೇಗ ಬರ್ತಾ ಇದೆ ಅಂದಾಗ ಅಲ್ಲ, ನಾವು ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ನಮ್ಮ ಆತ್ಮಸ್ಥಿತಿಯನ್ನು ಉನ್ನತೀಕರಿಸಿಕೊಳ್ಳಲಿಕ್ಕೆ ಅವಶ್ಯಕವಾದ ಜ್ಞಾನ ನಮ್ಮ ಗಮನಕ್ಕೆ ಬರುತ್ತದೆ. ಅವಶ್ಯಕವಾದ ಜ್ಞಾನವು ವಿಸ್ತಾರವಾಗಿ ಸಾಧನೆಯು ಹೆಚ್ಚಾದಂತೆ ಅನಾವಶ್ಯಕವಾದ ನೆನಪಿನ ಎಳೆಗಳು ಕಳಚುತ್ತಾ ಪ್ರಾಣಮಯ ಶರೀರವು ಶುದ್ಧಗೊಳ್ಳುತ್ತದೆ. ನಾವು ಅವಶ್ಯಕತೆವಾದಂತ ಎಳೆಗಳನ್ನ ಮಾತ್ರ ಇಟ್ಕೊಂಡಾಗ ಅನಾವಶ್ಯಕವಾದವು ತಂತಾನೆ ಕಳಚುತ್ತಾ ಈ ಪ್ರಾಣಮಯ ಶರೀರ ಅಂತಕ್ಕಂಥದ್ದು ಶುದ್ಧವಾಗುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಈ ರೀತಿಯಾಗಿ ನಮ್ಮ ಪ್ರಾಣಮಯ ಶರೀರವನ್ನು ಶುದ್ಧ ಮಾಡಿಕೊಳ್ಳುವ ಯತ್ನದಲ್ಲಿ ನಾವಿರ್ಬೇಕಾಗ್ತದೆ. ನಾವು ನಾವು ತೆಗೆದುಕೊಳ್ತಕ್ಕಂಥ ಗಾಳಿ ಅಂತ ತಿಳಿದಿದ್ವಿ, ಈಗ ನಾವು ಆ ವಾಯು ಪ್ರಾಣಶಕ್ತಿಯಾಗಿ ನಮ್ಮ ದೇಹದ ಒಳಗಡೆ ಹೋದಾಗ ದಶವಾಯುಗಳಾಗಿ ಪರಿವರ್ತನೆಗೊಂಡು ಆ ದಶವಾಯುಗಳ ಸಂಗಮದಿಂದ ಮಾತ್ರ ನಮ್ಮ ದಿವ್ಯ ಚಕ್ಷು ಅಂತಕ್ಕಂಥದ್ದು ತೆರೆಯಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಉಸಿರಿನೊಂದಿಗೆ ನಮ್ಮ ಹೆಸರು ಎಲ್ಲಿವರೆಗೂ ನಮ್ಮ ಉಸಿರಿನೊಂದಿಗೆ ಹೆಸರು ಹೇಗಿರುತ್ತೋ ನಾವು ಶ್ವಾಸದೊಂದಿಗೆ ಇದ್ದಾಗ ಮಾತ್ರ ನಮಗೆ ಶ್ವಾಸದೊಂದಿಗೆ ಧ್ಯಾಸ ಇದ್ದಾಗ ಮಾತ್ರ ನಾವು ಆತ್ಮದ ಉನ್ನತ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳ್ತಿದ್ದಾರೆ ಮಾಸ್ಟರ್. ನಂತರದ ಶರೀರ ಸೂಕ್ಷ್ಮ ಶರೀರ ಅಂತಕ್ಕಂಥದ್ದು ಮಾಸ್ಟರ್ಸ್. ಭೌತಿಕ ಶರೀರದೊಂದಿಗೆ ಎಣೆದುಕೊಂಡಿರುವ ಪ್ರಾಣಮಯ ಶರೀರದ ಮುಂದುವರಿದ ಭಾಗವೇ ಸೂಕ್ಷ್ಮ ಶರೀರ ಅಂತಕ್ಕಂಥದ್ದು. ಹಳೆಯ ನೆನಪುಗಳ ಆಧಾರದ ಮೇಲೆ ಪ್ರಾಣಮಯ ಶರೀರವು ಹೇಗೆ ನಿರ್ಮಾಣಗೊಳ್ಳುವುದೋ ಅದೇ ರೀತಿ ಆ ನೆನಪಿನ ಆಧಾರದ ಮೇಲೆ ಏರ್ಪಡುವ ಭಾವನೆ, ಭಾವೋದ್ವೇಗಗಳು, ನಾವು ಹೇಳ್ತೀವಲ್ಲ ಮಾಸ್ಟರ್ಸ್, ನವರಸಗಳು ಅಂತ ಹೇಳ್ಬಿಟ್ಟು, ನವರಸಗಳು ಅನ್ನೋದೇ ಭಾವ ಅನ್ನೋದೇ ರಸ, ಭಾವನೆ ಅಂತಕ್ಕಂಥ ಇದೆ ವಿಭವ, ಭಾವೋದ್ವೇಗ ಅಂತಕ್ಕಂಥದ್ದೇ ಅನುಭವ. ಈ ಸೂಕ್ಷ್ಮ ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ನಾವು ತಿಳಿದಿದ್ದೀವಿ, ಈ ನಾಟ್ಯ ಕಲೆ ಅದರಲ್ಲೆಲ್ಲ ಬಳಸ್ತಕ್ಕಂಥದ್ದು, ಭರತನಾಟ್ಯಗಳಲ್ಲಿ ಇರ್ಬೋದು, ನಾಟಕಗಳಲ್ಲಿ ಇರ್ಬೋದು, ಚಲನಚಿತ್ರಗಳಲ್ಲಿ, ಅವುಗಳಲ್ಲೆಲ್ಲ ರಸಭಾವನೆಗಳ ಯುಕ್ತವಾಗಿ ನಟನೆ ಮಾಡ್ತಕ್ಕಂಥದ್ದನ್ನ ಕಲ್ತಿರ್ತಾರೆ ಮಾಸ್ಟರ್. ಶೃಂಗಾರ, ಹಾಸ್ಯ, ಕರುಣ,
ರೌದ್ರ, ವೀರ, ಭಯಾನಕ, ಬಿಭೀತ್ಸ, ಅದ್ಭುತ, ಶಾಂತ ಅಂತಕ್ಕಂಥ ರಸಗಳ ಬಗ್ಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ಕೂಡ. ಆದರೆ ಆ ಭಾವ ಅಂತಕ್ಕಂಥ ರಸ ಬಂದಾಗ ನಮ್ಮಲ್ಲಿ ಯಾವ ರೀತಿಯ ಭಾವನೆ ಉಂಟಾಗ್ತದೆ, ಆ ಭಾವನೆಯಲ್ಲಿ ನಮ್ಮಲ್ಲಿ ಯಾವ ರೀತಿಯ ಉದ್ವೇಗಗಳು ಉಂಟಾಗ್ತದೆ, ಅವುಗಳ ಮೇಲೆ ನಾವು ಈ ಸೂಕ್ಷ್ಮ ಶರೀರದ ಮೇಲೆ ಪ್ರಭಾವವನ್ನ ಬೀರುತ್ತವೆ. ಉದಾಹರಣೆಗೆ, ಪೂರ್ವ ಜನ್ಮದ ಸಾವಿನ ನೆನಪು ಪ್ರಾಣಮಯ ಶರೀರದಲ್ಲಿ ಶೇಖರಿಸಲ್ಪಟ್ಟಾಗ ಸಾವೆಂದರೆ ಭಯವೆಂಬ ಭಾವ ಸೂಕ್ಷ್ಮ ಶರೀರದಲ್ಲಿ ಏರ್ಪಡುತ್ತದೆ. ಹಿಂದಿನ ಗತ ಜನ್ಮದಿಂದಲೂ ಕೂಡ ನಾವು ಯಾವ ರೀತಿ ಈ ಭಾವೋದ್ವೇಗಗಳನ್ನು ಸಂಗ್ರಹಿಸಿಟ್ಕೊಂಡಿರ್ತೀವಿ ಸೂಕ್ಷ್ಮ ಶರೀರದಲ್ಲಿ ಅಂತಕ್ಕಂಥ ವಿಷಯವನ್ನ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಮಯ ಹಾಗೂ ಸೂಕ್ಷ್ಮ ಶರೀರದಲ್ಲಿ ಆವಿರ್ಭವಿಸುವ ಭಾವವು ಭೌತಿಕ ಶರೀರದಲ್ಲಿ ಅನುಭವವನ್ನು ನೀಡುತ್ತದೆ. ಈ ಸೂಕ್ಷ್ಮ ಶರೀರದಲ್ಲಿ ಉಂಟಾದ ಭಯ ಅಂತಕ್ಕಂಥ ಭಾವನೆ ಪ್ರಾಣಮಯ ಹಾಗೂ ಸೂಕ್ಷ್ಮ ಶರೀರದಲ್ಲಿ ಆವಿರ್ಭವಿಸಿ ಈ ಭೌತಿಕ ಶರೀರದಲ್ಲಿ ಯಾರಾದ್ರೂ ಮರಣ ಹೊಂದಿದ್ರು ಅನ್ನೋ ವಿಷಯ ಕೇಳಿದ್ರೆ ಸಾಕು ಭಯ ಪ್ರಾರಂಭ ಆಗ್ತದೆ. ಆ ವಿಷಯವನ್ನ ತಿಳಿದ್ರೆ ಸಾಕು ಭಯ ಅಂತಕ್ಕಂಥ ಭಾವನೆ ಈ ಶರೀರದಲ್ಲಿ ವ್ಯಕ್ತವಾಗುತ್ತೆ. ಏನೋ ಒಂದು ರೀತಿಯ ದುಃಖ, ದುಗುಡನೋ ಅಥವಾ ಹಂಗಾಗಿದ್ದು ಹೀಗಾಗ್ಬಾರ್ದಾಗಿತ್ತಲ್ಲ ಅನ್ನೋ ದುಗುಡದ ಅಂಶ, ಈ ರೀತಿಯ ಭಾವನೆಗಳು ನಮ್ಮಲ್ಲಿ ವ್ಯಕ್ತವಾಗ್ತದೆ. ಈ ಭೌತಿಕ ಶರೀರದಲ್ಲಿ ಈ ಭವವು ಭಯ, ಆಂದೋಲನ, ಅನಿಶ್ಚಿತತೆ, ಗೊಂದಲಮಯವಾದ ಭಾವೋದ್ಯೋಗಗಳನ್ನು ಅನುಭವಿಸುವಂತೆ ಪ್ರೇರೇಪಿಸುತ್ತದೆ. ನಮ್ಮಲ್ಲಿ ಅಪ್ಪ ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ, ಅನಿಶ್ಚಿತತಾ ಭಾವನೆ ಬರ್ತಾ ಹೋಗ್ತದೆ. ಆ ತರನಾದ ಮಾತುಗಳು ಭಯ ಮೂಡ್ತಾ ಹೋಗ್ತದೆ. ಮತ್ತೆ ಗೊಂದಲಮಯ, ಅಯ್ಯೋ ಇವತ್ತೀಗಾಯ್ತು ಜೀವನ, ನಾಳೆ ಮತ್ತೇನೋ ಅಂತಕ್ಕಂಥ ಗೊಂದಲಮಯ ಸೃಷ್ಟಿ ಆಗ್ತದೆ. ಆದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ತಿಳಿದ್ಬಿಟ್ಟಿದೀವಿ, ಹೇಗೆ ಉಡುಪನ್ನು ಬದಲಾಯಿಸ್ತೀವೋ ಹಾಗೆ ಈ ದೇಹವನ್ನು ಬದಲಾಯಿಸ್ತೇವೆ. ಅದರಿಂದ ಮರಣಕ್ಕೆ ಭಯ ಬೇಡ, ಮರಣಿಸುವ ಮುಂಚೆಯೇ ಮರಣಿಸಬೇಕು ಅನ್ನೋ ಭಾವವನ್ನು ಹೊಂದಿರೋದ್ರಿಂದ ಸಾವು ಅನ್ನುವ ಭಯದಿಂದ ನಾವು ದೂರ ಹಿಮ್ಮುಖವಾಗಿ ನಡೀತಾ ಇದ್ದೇವೆ. ಇಲ್ಲದಿರುವ ಕಾರಣ ಮನಸ್ಸು ನಾವು ಈ ಭಾವೋದ್ಯೋಗಗಳನ್ನು ಅನುಭವಿಸುವಂತೆ ಮಾಡುತ್ತದೆ. ಇದರ ಅರಿವು ಇಲ್ಲದಿರುವ ಕಾರಣ ಮನಸ್ಸು ಇಂಥ ಅನೇಕ ಭಾವನೆಗಳನ್ನು ಸೃಷ್ಟಿಸಿಕೊಂಡು ತನ್ನನ್ನು ತಾನು ಕಲುಷಿತಗೊಳಿಸಿಕೊಳ್ಳುತ್ತದೆ. ಈ ಭಯ ಅಂತಕ್ಕಂಥದ್ದು, ಸಾವು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇದೆ ನಿಜ. ಅದನ್ನ ತಿಳಿದು ಆ ಸಾವು ಅಂತಕ್ಕಂಥದ್ಗೆ ಭಯ ಪಡಬಾರ್ದು ಅನ್ನೋ ಅರಿವು ನಮಗೆ ಇಲ್ಲದೆ ಇರೋದ್ರಿಂದ ಮನಸ್ಸು ಇಂಥ ಅನೇಕ ಭಾವನೆಗಳನ್ನು ಸೃಷ್ಟಿಸಿಕೊಂಡು ತನ್ನನ್ನ ತಾನೇ ಕಲುಷಿತಗೊಳಿಸಿಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಭೌತಿಕ ಶರೀರ, ಪ್ರಾಣಮಯ ಶರೀರ ಹಾಗೂ ಸೂಕ್ಷ್ಮ ಶರೀರಗಳು ಅರಿವಿನ ಕೊರತೆಯಿಂದಾಗಿ ಬಂಧನಕ್ಕೆ ಒಳಗಾಗುತ್ತವೆ. ನಾವು ಇವೆಲ್ಲ ಅರಿವಿನ ಕೊರತೆ ಇದ್ದಾಗ ಮಾತ್ರ ಬಂಧನಕ್ಕೆ ಒಳಗಾಗ್ತವೆ. ನಮಗೆ ಜ್ಞಾನ ಬಂದಾಗ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಆಗಲೇ ಆನಂದ ಅಂತಕ್ಕಂಥದ್ದು ದೊರೀತದೆ. ಅದನ್ನ ಸೃಷ್ಟಿ ಮಾಡ್ಕೊಳತಕ್ಕಂಥದ್ದು ನಾವೇ ಸಹ ಸೃಷ್ಟಿಕರ್ತರು ಅಂತ ತಿಳಿದಿದೀವಿ ಮಾಸ್ಟರ್ಸ್. ಆ ಸೃಷ್ಟಿಯನ್ನ ನಾವು, ನಮ್ಮ ಪ್ರಪಂಚವನ್ನ ನಾವು ಹೇಗೆ ಸೃಷ್ಟಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮಗೆ ಜ್ಞಾನ ಬಂದಾಗ ನಮಗೆ ಪ್ರತಿ ಕ್ಷಣವೂ ಕೂಡ ಆನಂದಮಯ ಜೀವನ ದೊರೆಯುತ್ತದೆ. ಯಾವುದೇ ಅರಿವಿನ ಕೊರತೆಯಿಂದಾಗಿ ನಾವು ಬಂಧನಕ್ಕೆ ಒಳಗಾಗೋದಿಲ್ಲ. ಅಷ್ಟೇ ಅಲ್ಲದೆ ವಿಪರೀತವಾದ ಮಾನಸಿಕ ಕ್ಷೋಭೆಗೆ ಒಳಗಾಗಿ ಅನಾರೋಗ್ಯದ ಮುಖೇನ ಭೌತಿಕ ಶರೀರದಲ್ಲಿ ಇದರ ಪರಿಣಾಮವನ್ನು ಅನುಭವಿಸುತ್ತೇವೆ. ಅರಿವಿನ ಕೊರತೆ ಉಂಟಾಗ, ನಮಗೆ ಜ್ಞಾನದ ಕೊರತೆ ಉಂಟಾಗ, ಅರಿವು ಅಂತಕ್ಕಂಥದ್ದು ಇಲ್ಲದೆ ಹೋದಾಗ ಏನಾಗ್ತೀವಿ, ಮಾನಸಿಕ ಶೋಭೆಗೆ ಒಳಗಾಗಿ ಅದು ಅನಾರೋಗ್ಯದ ಮುಖೇನ ನಮ್ಮ ಭೌತಿಕ ಶರೀರದಲ್ಲಿ ಹೊರಬೀಳ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸೂಕ್ಷ್ಮ ಶರೀರದಲ್ಲಿ ಏರ್ಪಡುವ ಭಾವನೆ ಅಂದ್ರೆ ಆಲೋಚನೆ ಅಂತಕ್ಕಂಥದ್ದು, ಆ ಆಲೋಚನೆಯನ್ನೇ ನಮ್ಮಲ್ಲಿ ಯಾವ ರೀತಿಯ ಭಾವೋದ್ವೇಗ ಉಂಟಾಗ್ತದೆ ಅನ್ನೋದ್ರ ಕಡೆ ನಮ್ಮನ ಗಮನ ಇರಬೇಕು. ಪ್ರಾಣಮಯ ಶರೀರದಲ್ಲಿರುವ ಚಕ್ರಗಳೊಡನೆ ಸಂಪರ್ಕವನ್ನು ಹೊಂದಿರುತ್ತದೆ. ಈ ಸೂಕ್ಷ್ಮ ಶರೀರದಲ್ಲಿ ಉಂಟಾಗ್ತಕ್ಕಂಥ ಭಾವನೆ ಮತ್ತು ಭಾವೋದ್ವೇಗಗಳು ಪ್ರಾಣಮಯ ಶರೀರದಲ್ಲಿ ಇರ್ತಕ್ಕಂಥ ಚಕ್ರಗಳೊಡನೆ ಸಂಪರ್ಕವನ್ನು ಹೊಂದಿರುತ್ತದೆ. ಚಕ್ರಗಳು ಎಂದರೆ ನಿರಂತರವಾಗಿ ಅತಿ ವೇಗದ ಪ್ರಕಂಪನಗಳಿಂದ ಸುತ್ತುತ್ತಿರುವ ಶಕ್ತಿ ಕ್ಷೇತ್ರಗಳು ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್. ಶರೀರ ರಚನೆಯಲ್ಲಿ ಪ್ರಮುಖ ಕಾರ್ಯ ನಿರ್ವಹಿಸುವ ಅನುಕ್ಷಣ ಮಿಡಿಯುತ್ತ ಪ್ರಕಂಪನಗಳ ಮುಖೇನ ಕಾರ್ಯನಿರ್ವಹಿಸುತ್ತಿರುವ ನಾಡಿಗಳ ಕೇಂದ್ರ ಬಿಂದುಗಳೇ ಚಕ್ರಗಳು. ಈ ಚಕ್ರಗಳು ಅಂತಕ್ಕಂಥದ್ದು ಪ್ರಾಣಮಯ ಶರೀರಕ್ಕೆ ಅಂಟಿಕೊಂಡಿರ್ತದೆ. ಈ ಚಕ್ರಗಳು ಅಂತಕ್ಕಂಥದ್ದು ಶರೀರದ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ನಿರ್ವಹಿಸೋದ್ರ ಜೊತೆಗೆ ಅನುಕ್ಷಣವೂ ಕೂಡ
ಚಲನ ಸ್ಥಿತಿಯಲ್ಲಿ ಮಿಡಿತಾ ಇರ್ತದೆ. ಪ್ರಕಂಪನಗಳಿಂದ ಮುಖೇನ ಕಾರ್ಯನಿರ್ವಹಿಸುತ್ತಿರುವ ನಾಡಿಗಳ ಕೇಂದ್ರ ಬಿಂದುಗಳಾಗಿವೆ. ಸೂಕ್ಷ್ಮ ಶರೀರವು ನೀಡುವಂತಹ ಮಾಹಿತಿಗಳ ಆಧಾರದ ಮೇಲೆ ಚಕ್ರಗಳು ಅವುಗಳ ಕಾರ್ಯವನ್ನು ನಿರ್ವಹಿಸುತ್ತವೆ. ಈ ಸೂಕ್ಷ್ಮ ಶರೀರ ಅದಕ್ಕೆ ನೀಡತಕ್ಕಂತ ಮಾಹಿತಿ ಸಂದೇಶವನ್ನ ಅದರ ಆಧಾರದ ಮೇಲೆ ಚಕ್ರಗಳು ಅವುಗಳ ಕಾರ್ಯವನ್ನು ನಿರ್ವಹಿಸುತ್ತವೆ. ಸೂಕ್ಷ್ಮ ಶರೀರದಲ್ಲಿ ಉಂಟಾಗುವ ಭಾವೋದ್ವೇಗದ ತರಂಗಗಳು ಚಕ್ರಗಳ ಪ್ರಕಂಪನದ ಮೇಲೆ ಪ್ರಭಾವ ಬೀರುತ್ತವೆ. ಈ ಸೂಕ್ಷ್ಮ ಶರೀರದಲ್ಲಿ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಭಾವೋದ್ವೇಗಗಳ ತರಂಗಗಳು ಚಕ್ರಗಳ ಪ್ರಕಂಪನದ ಮೇಲೆ ಪ್ರಭಾವವನ್ನ ಬೀರ್ತವೆ ಅಂತ ನೋಡಿ ಮಾಸ್ಟರ್ಸ್. ಅದಕ್ಕೋಸ್ಕರ ನಮ್ಮಲ್ಲಿ ಉಂಟಾಗ್ತಕ್ಕಂತಹ ಭಾವೋದ್ವೇಗಗಳ ಬಗ್ಗೆ ಅತಿ ಪ್ರಜ್ಞಾ ಸ್ಥಿತಿಯಲ್ಲಿ ನಾವಿರ್ಬೇಕಾಗ್ತದೆ. ಇದರಿಂದಾಗಿ ಶಕ್ತಿ ಕ್ಷೇತ್ರಗಳಾದ ಚಕ್ರಗಳ ಪರಿಭ್ರಮಣವೂ ಕೂಡ ವಿಚಲಿತಗೊಳ್ಳುತ್ತದೆ. ಚಕ್ರಗಳು ಪರಿಭ್ರಮಣಗೊಳ್ಳುತ್ತವೆ ಅಂತ ಈಗಾಗಲೇ ತಿಳಿದಿದ್ದೀರಿ ಮಾಸ್ಟರ್ಸ್. ಈ ಪರಿಭ್ರಮಣನು ಕೂಡ ವಿಚಲಿತಗೊಂಡಾಗ ಸ್ಥಾನ ಪಲ್ಲಟವಾಗುತ್ತದೆ. ಇದರ ಪರಿಣಾಮವಾಗಿ ಸುಪ್ತವಾಗಿ ಗುಪ್ತವಾಗಿ ಅಡಗಿರುವಂತ ಕುಂಡಲಿನಿ ಶಕ್ತಿಯು ಯಥೇಚ್ಛವಾಗಿ ಸುಲಲಿತವಾಗಿ ಪ್ರವಹಿಸುವುದಿಲ್ಲ. ಈ ಕುಂಡಲಿ ಶಕ್ತಿ ಅಂತಕ್ಕಂಥದ್ದು ಬೇರೆಲ್ಲೂ ಇಲ್ಲ, ನಮ್ಮಲ್ಲೇ ಅಡಗಿದೆ. ಅದು ಮೂಲಾಧಾರ ಚಕ್ರದಲ್ಲಿ ಅಂತಕ್ಕಂಥ ಮಾಹಿತಿ ನಮಗೆಲ್ಲರಿಗೂ ಕೂಡ ಇದೆ ಮಾಸ್ಟರ್ಸ್. ಇದರ ಪರಿಣಾಮವಾಗಿ ಏನಾಗ್ತದೆ, ಈ ಸೂಕ್ಷ್ಮ ಶರೀರದಿಂದ ಬಂದಂತಹ ಸಂದೇಶದ ಆಧಾರದ ಮೇಲೆ ಈ ಚಕ್ರಗಳಲ್ಲೂ ಕೂಡ ಈ ಪರಿಭ್ರಮಣ ಸ್ಥಿತಿ ಅಂತಕ್ಕಂಥದ್ದು ವಿಚಲಿತಗೊಂಡಾಗ, ಸ್ಥಾನ ಪಲ್ಲಟಗೊಂಡಾಗ ಚಕ್ರಗಳ ಪೇರು ಅಂತ ತಿಳಿದಿದ್ದೀವಿ ಮಾಸ್ಟರ್ಸ್ ಈಗಾಗ್ಲೇ. ಇದರ ಪರಿಣಾಮವಾಗಿ ಸುಪ್ತವಾಗಿ ಗುಪ್ತವಾಗಿ ಅಡಗಿರುವಂತ ಕುಂಡಲಿನಿ ಶಕ್ತಿ ಯಥೇಚ್ಛವಾಗಿ ಸುಲಲಿತವಾಗಿ ಪ್ರವಹಿಸುವುದಿಲ್ಲ. ಇದರಿಂದಾಗಿ ನಮ್ಮಲ್ಲಿ ಅನಾರೋಗ್ಯ ಉಂಟಾಗಿ ಭೌತಿಕ ಶರೀರದ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಎಷ್ಟು ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗಬೇಕು ಮಾಸ್ಟರ್ಸ್. ಹೆಚ್ಚಿನ ಧ್ಯಾನ ಸಾಧನೆಯೊಂದಿಗೆ ಸ್ವಯಂನ ಕುರಿತು ಪಾರದರ್ಶಕತೆಯನ್ನು ಬೆಳೆಸಿಕೊಳ್ಳಬೇಕು. ಹೆಚ್ಚು ಧ್ಯಾನ ಮಾಡ್ತಾ ಹೋದಾಗ ನನ್ನಲ್ಲಿ ಏನಾಗ್ತಾ ಇದೆ, ಯಾವ ತರದ ಆಲೋಚನೆ ಬರ್ತಾ ಇದೆ, ಮೊದಲು ಆಲೋಚನೆಗಳಿಗೆ ಹೆಚ್ಚಿನ ಮಹತ್ವ ಕೊಡ್ಬೇಕು ಮಾಸ್ಟರ್ಸ್. ಇನ್ನು ಮಾತು ಅಂತೂ ಮೊದಲೇ ಮೌನವಾಗಿರ್ಬೇಕು. ಮಾತನ್ನ ಆಡುವಾಗ 100 ಮಾತುಗಳನ್ನು ಕೇಳಿಸ್ಕೊಂಡು 1 ಮಾತನ್ನ ಆಡ್ಬೇಕಷ್ಟೇ ಮಾಸ್ಟರ್ಸ್. ಅಷ್ಟು ಆಲೋಚನೆಗಳು, ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥ ಆಲೋಚನೆಗಳ ಬಗ್ಗೆ ಹೆಚ್ಚಿನ ನಿಗಾ ಇರ್ಬೇಕು ಮಾಸ್ಟರ್ಸ್. ಆ ಆಲೋಚನೆಗಳ ಗುಂಟ ನಾವ್ ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಮಾಸ್ಟರ್ಸ್, ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳು, ಭಾವೋದ್ವೇಗಗಳು ಈ ಸೂಕ್ಷ್ಮ ಶರೀರದಿಂದ ಸಂದೇಶವನ್ನು ಪ್ರಾಣಮಯ ಶರೀರಕ್ಕೆ ನೀಡೋದ್ರ ಮುಖಾಂತರ ಅದರಿಂದ ನಮ್ಮ ಭೌತಿಕ ಶರೀರ ಅನಾರೋಗ್ಯಕ್ಕೆ ಒಳಪಡುವ ಕಾರಣ ನಾವು ಪ್ರತಿ ಕ್ಷಣವೂ ಕೂಡ ಎಚ್ಚರದ ಸ್ಥಿತಿಯಲ್ಲಿದ್ದು ಸಂಪ್ರಜ್ಞರಾಗಬೇಕು, ಜ್ಞಾನಿಗಳಾಗಬೇಕು, ಜ್ಞಾನವನ್ನು ಪಡೆದು ಆನಂದಮಯ ಜೀವನವನ್ನು ಸಾಗಿಸಬೇಕು. ಅದಕ್ಕೋಸ್ಕರ ಪ್ರತಿ ಭಾವನೆಗಳ ಮೇಲೆ ಗಮನವಿಡುವುದನ್ನು ಅಭ್ಯಾಸಿಸಬೇಕು. ಪರಿಶುದ್ಧವಾದ ಭೌತಿಕ ಮತ್ತು ಮಾನಸಿಕ ವ್ಯವಹಾರಗಳನ್ನು ಅಭ್ಯಸಿಸಬೇಕು. ಪರಿಶುದ್ಧವಾದ ಭೌತಿಕ ಮತ್ತು ಮಾನಸಿಕ ವ್ಯವಹಾರ, ಬರೀ ಭೌತಿಕವಾಗಿ ನಾನೇನು ಮಾತಾಡಲ್ಲ, ಮೌನದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟೇ ಸಾಲದು ಮಾಸ್ಟರ್ಸ್. ಮಾನಸಿಕವಾಗಿ ನಮ್ಮ ಮನಸ್ಸಿನ ವಹಿವಾಟು ಹೇಗೆ ನಡೀತಿದೆ, ನಮ್ಮ ಮನಸ್ಸಿನ ವ್ಯವಹಾರ ಹೇಗಿದೆ, ಹೇಗಾಗ್ತಾ ಇದೆ ನಮ್ಮ ಮನಸ್ಸಿನಲ್ಲಿ ಅಂತಕ್ಕಂಥದ್ದನ್ನ ತಿಳಿತಾ ಅದನ್ನ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್. ಈ ರೀತಿಯಾಗಿ ಈ ಸೂಕ್ಷ್ಮ ಶರೀರ ಅನ್ನೋ ಪ್ರಾಣಮಯ ಶರೀರ ಹಾಗೂ ಸೂಕ್ಷ್ಮ ಶರೀರದ ವ್ಯವಹಾರವನ್ನು ಹೇಗೆ ನಡೆಸ್ಕೋಬೇಕು, ಅದರಿಂದ ನಮ್ಮ ಭೌತಿಕ ದೇಹದ ಆರೋಗ್ಯವನ್ನ ಹೇಗೆ ಸುಧಾರಣೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ತಿಳಿಸೋದ್ರೊಂದಿಗೆ ಇಂದಿನ ಜ್ಞಾನ ಹಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಮಾಸ್ಟರ್ಸ್. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮೋಚ್ಚಗಳು ಗುರುಗಳಿಗೆ, ಈ ಹಂಚಿದಂತ ಜ್ಞಾನವನ್ನ ಸ್ವೀಕರಿಸಿದಂತ ತಮ್ಮೆಲ್ಲ ದೇವರುಗಳಿಗೂ ನಮಿಸುತ್ತಾ ಮಾಸ್ಟರ್ಸ್, ಥ್ಯಾಂಕ್ ಯು. ಈ ಅವಕಾಶಕ್ಕಾಗಿ ಧನ್ಯವಾದಗಳು.